ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಾಂಕ್ ಕನ್ನಡಿಗ. ಇವತ್ತು ನಾವು ಸ್ಯಾಟರ್ಡೆ ಆಗಿರೋದ್ರಿಂದ ಮಂತ್ರಾಲಯವಲ್ಲಿದ್ದೀವಿ. ಸ್ವಾಮಿ ರಾಘವೇಂದ್ರ ಸ್ವಾಮಿನ ಸೊಳ್ಳೆ. ಅದಕ್ಕೆ ರೂಮ್ಸ್ ಎಲ್ಲ ಫುಲ್ ಬುಕ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಮ್ಮಪ್ಪ ಮುಂಚೆನೇ ಹೇಳಿದ್ರು. ನಮ್ಮಪ್ಪನ ಫ್ರೆಂಡ್ ಒಬ್ರು ಇದ್ದಾರೆ ಓಕೆನಾ ಮಂತ್ರಾಲಯದಲ್ಲಿ. ಅವರು ಅದೇನೊಂದು ಚೆನ್ನಾಗಿರೋ ರೂಮ್ ಕೊಟ್ಟಿದ್ರು. ಅದೇ ಹೆಸರೇನಂದರೆ ಮೂಲರಾಮ ನಿಲಯ ಅಂತ. ನೋಡ್ಕೊಬಿಡಿ. ಇಲ್ಲಿಗೆ ಬಂದಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ. ನಿಮಗೆ ತುಂಬ ವೀಡಿಯೋಸ್ ಅಂದರೆ ತುಂಬ ವೀಡಿಯೋಸ್ ಅಲ್ಲ, ರಾಘವೇಂದ್ರ ಸ್ವಾಮಿದು ಅಂದರೆ ಅಲ್ಲಿ ಏನಿದೆ, ಅಲ್ಲಿ ಯಾವ ಥರ ಎಷ್ಟು ಜನ ಇರ್ತಾರೆ, ಏನಾಗುತ್ತೆ ಅಂತ ತೋರಿಸ್ತೀನಿ ಓಕೆನಾ. ಮತ್ತು ಇವಾಗ ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಅಮ್ಮ ಅಣ್ಣ ಅವ್ರು ಬರ್ತಿದ್ದಾರೆ. ನಾನಿಲ್ಲೇ ಬಂದೆ ಬೇಗ ಕೆಳಗಡೆ ಒಂಚೂರು ವೀಡಿಯೋ ಮಾಡೋಣ ಅಂದ್ಕೊಂಡು. ಇವಾಗ ಹೋಗಬೇಕು, ತುಂಬ ದೂರ ಇದೆ ಅಂತೆ ಇಲ್ಲಿಂದ. ಹೋಗೋಣ. ಸೊಳ್ಳೆ ನೋಡಿ, ಸೊಳ್ಳೆ. ಅಪ್ಪ ಅಮ್ಮ ಬರ್ತಿದ್ದಾರೆ. ಇವಾಗ ಬಂದಮೇಲೆ ಡೈರೆಕ್ಟು ದೇವಸ್ಥಾನ. ಅಪ್ಪ ರಶ್ ಇರ್ತಾರೆ, ಸಖತ್ ರಶ್ ಇದೆ ಅಂತೆ. ನೋಡೋಣ. ಆಮೇಲೆ ನಾಳೆನೂ ಒಂದು ವೀಡಿಯೋ ಬರುತ್ತೆ ನಿಮಗೆ. ನಾಳೆ ಒಂದು ಸರ್ಪ್ರೈಸ್ ವೀಡಿಯೋ ಬರುತ್ತೆ. ನಮ್ಮ ಫ್ಯಾಮಿಲಿಯ ಚೋಟ್ ಮೆಣಸಿನ್ಕಾಯಿ ವೀಡಿಯೋ ಬರುತ್ತೆ ಓಕೆನಾ. ಎಲ್ಲರೂ ನೋಡಿ. ಸರಿ ಗೈಸ್, ಆಮೇಲೆ ಎಲ್ಲ ಹೋದ್ಮೇಲೆ ಮಾಡ್ತೀನಿ ವೀಡಿಯೋ. ನಿಮಗೆ ಎಂಡ್ ಮಾಡಲ್ಲ ಸಾರಿ ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಬಂದು ಇವಾಗ We are entering. Let's go. Right leg. ಮತ್ತೆ ಟ್ರೆಡಿಷನಲ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಪಂಚೆ ಹಸು ಆರಾಮ ಮುಗಿದ್ಬಿಟ್ಟು ಹಾಕೊಂಡ್ಮೇಲೆ ಯಾವನಿಗೆ ಬೇಕು. ಎಷ್ಟು ದೊಡ್ಡ ಜಾಗ ಇದೆ ನೋಡಿ ಗೈಸ್. ಒಂದೊಂದು ಇದ್ರದ್ದು ಒಂದೊಂದು ಥರ ಇದೆ. ಇಷ್ಟು ಕತೆ ಗೊತ್ತಾ ಇದ್ರಲ್ಲಿ. ಸಖತ್ ರಶ್ ಇದೆ ಸಖತ್. ಬನ್ನಿ ಹೋಗೋಣ. ಏನು ಜನ ಗಳಿಸಿವತ್ತು ಫುಲ್ ಜನ ಇಲ್ಲೇ. ನಂಗೆ ಏನು ಅನಿಸ್ತು ಗೊತ್ತಾ, ಫಸ್ಟ್ ಬಂದ ತಕ್ಷಣ ಯಾರು ಬೈಬೇಡಿ ನನಗೆ. ಇಲ್ಲೊಂದು ಕೋಟಿ ಅಲ್ಲ, 1 ಮಿಲಿಯನ್ ಜನರಿಗೆ ಒಂದು ಯಾವ ಥರ ಅಂತ ಹೇಳೋಕ್ಕಾಗ್ತಿಲ್ಲ ನನಗೆ. ನಂಗೆ ಬಾಯೇ ಬರ್ತಿಲ್ಲ ಇಲ್ಲಿ ಬಂದರೆ. ಅಂದರೆ ಒಂದು ಇನ್ಸ್ಪಿರೇಷನ್ ಥರ ಆಗಿದೆ ಇಲ್ಲಿ. ದೇವ್ರು ಏನು ಬೇಡ್ಕೊಂಡ್ರು ಇಲ್ಲಿ ಕೊಡ್ತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿ, ಕಲಿಯುಗದ ರಾಘವೇಂದ್ರ ಸ್ವಾಮಿ. ಬನ್ನಿ ಓಣ. ಜನ ನಾನು ಎಲ್ಲೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅವನು ಯಾವನೋ ಅದ್ರಲ್ಲಿ ಆರಿಸ್ಕೊಂಡು ಮೇಲ್ಗಡೆ. ಇಷ್ಟು ಕಥೆಗಳಿದೆ. ಆಮೇಲೆ ಬರ್ತಾ ರಶ್ ಏನೋ ಪ್ರೋಗ್ರಾಮ್ ನಡೀತಾ ಇದೆ. ಬನ್ನಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಆಮೇಲೆ ಮತ್ತು ಇನ್ನೊಂದು ಗೈಸ್, ನಾನು ವೀಡಿಯೋ ಮಾಡಬೇಕಾದ್ರೆ ಇವ್ರುಗಳು ಏನು ಗೊತ್ತಾ, ಬಂದ್ಬಿಟ್ಟು ಮುಖದ ಹತ್ರನೇ ಇಟ್ಬಿಡೋದು. ಅದೇನೋ ದೇವ್ರ ಪ್ರಸಾದ ಅಂತ ಬರ್ತಾನೆ. ಚೇಂಜಿಲ್ಲ ಮಗಗೆ ಇಟ್ಬಿಡೋ ಹೋಗ್ಬಿಡ್ತಾರೆ. ಅಲ್ಲೋಗ್ಬೇಕಂತೆ. ಚೆನ್ನಾಗಿತ್ತು ಸಲ ಪ್ರೋಗ್ರಾಮ್ ಬಿ ಹೇ. ಗಾಡಿ ಬಟ್ಟು ಪ್ರೋಗ್ರಾಮ್ ನಡಿ
ನಡೀತಾ ಇದ್ದಾವೆ. ಬನ್ನಿ ಹೋಗೋಣ ಪ್ರೋಗ್ರಾಮ್. ಐದನೇ ಸಲ ಬರ್ತಾರೆ. ಇಲ್ಲಪ್ಪ ಸರಿ ಗೈಸ್. ಆಮೇಲೆ ಒಳಗಡೆ ಹೋದ್ಮೇಲೆ ಮಾಡ್ಕೊಂಡು ತುಂಬ ರಶ್ ಇದ್ದಾರೆ. ಆಮೇಲೆ ಮತ್ತೆ ಬಂದ್ವಿ ಇಲ್ಲಿಗೆ. ಇಲ್ಲಿ ಬಂದ ತಕ್ಷಣ ರಾಯರ ಸನ್ನಿಧಿಯ ಬ್ರಹ್ಮ ಕಳಶ ನೋಡಿ. ರಾಯರ ಸನ್ನಿಧಿಯ ಬ್ರಹ್ಮ ಕಳಶ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಎಲ್ಲ ನನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ವಿಡಿಯೋ ಯಾರ್ಯಾರು ನೋಡ್ತಾರೆ ಎಲ್ಲ ಇಡೀ ಜನರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡೆ. ಇವಾಗ ಹೋಗ್ತಾ ಇದೀವಿ ಒಂದು ರೌಂಡ್ ಹಾಕಕ್ಕೆ. ಇವತ್ತೇನೋ ಪ್ರೋಗ್ರಾಮ್ ಇದೆ. ಅದು ಹೊರಗಡೆ ಮ್ಯೂಸಿಯಮ್ಗೆಲ್ಲ ಹೋಗ್ಬೇಕಾಗಿದೆ. ಹೊರಗಡೆ ಹೋಗಿ ಬಿಡ್ಲಿಲ್ಲ. ಓಕೆನಾ, ಅದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಹೊರಗಡೆ ಮಾಡ್ತೀವಿ. ಸರಿ ಗೈಸ್.
ಹೇಳಿ ಸ್ವರ್ಣ ರಥ.